Hello everyone, my name is Arpita. Welcome back to my channel. So today's topic is all about the content, the niche you can select. Actually, ಎಲ್ಲರೂ ಹೇಳ್ತಾರೆ ಸ್ಟಾರ್ಟಿಂಗ್ ನನಗೂ ಆಗ್ಯದ ಎಲ್ಲರಿಗೂ ಆಗ್ತದೆ ಇದು ಕನ್ಫ್ಯೂಷನ್ ಆಗ್ತದೆ ಯಾವ್ದು ನಾವು ಕ್ಯಾಟಗರಿ ಚೂಸ್ ಮಾಡಬೇಕು ಅಂಥೇಳಿ ಯಾವ ನಿಚ್ ನಾವು ಸೆಲೆಕ್ಟ್ ಮಾಡ್ಬೇಕು ಯೂಟ್ಯೂಬ್ ಮಾಡ್ಲಿಕ್ಕೆ ಅಂಥೇಳಿ ನಾನು ಕನ್ಫ್ಯೂಷನ್ ಒಳಗಿದ್ದೀನಿ ಬಟ್ ಐ ಆಮ್ ಕಂಟಿನ್ಯೂಯಿಂಗ್ ದ ಪ್ರೊಸೆಸ್ ಬಿಕಾಸ್ ನೀಚ್ ಮತ್ತು ಕಾಂಟೆಂಟ್ಗಿಂತ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಐ ಅಂಡರ್ಸ್ಟ್ಯಾಂಡ್ ನನಗೂ ಕನ್ಫ್ಯೂಸ್ ಆಗ್ತದೆ ನಂಗೆ ಒಂದೊಂದು ಸತಿ ರಿವ್ಯೂ ವಿಡಿಯೋ ಮಾಡ್ಬೇಕು ಅನ್ನಿಸ್ತದೆ ಒಂದೊಂದು ಸತಿ ನಂಗೆ ಓಕೆ ನಂಗೆ ಅದು ನಾಲೆಜ್ ಅದಲ್ಲ ಅದು ಮಾಡ್ಬೇಕು ಇದು ಮಾಡ್ಬೇಕು ಸಿ ಡೋಂಟ್ ಮಿಕ್ಸ್ ಎವ್ರಿ ಕಂಟೆಂಟ್ ಈಗ 20 ನೀಚ್ ಅವ ಅಂದರೆ 20 ನೀವು ಒಂದೇ ಚಾನಲ್ಗೆ ಹಾಕಿದರೆ ಇಟ್ ವಿಲ್ ನಾಟ್ ವರ್ಕ್ ನೀವು ಕನ್ಫ್ಯೂಸ್ ಆಗ್ತೀರಿ ಆಮೇಲೆ ಯೂಟ್ಯೂಬ್ ಅಲ್ಗೋರಿದಮು ಕನ್ಫ್ಯೂಸ್ ಆಗ್ತದೆ ಆಡಿಯನ್ಸು ಕನ್ಫ್ಯೂಸ್ ಆಗ್ತಾರೆ ಸೊ ಕೆಲವೊಬ್ರಿಗೆ ಕೆಲವೊಂದು ಟಾಪಿಕ್ ಇಂಟ್ರೆಸ್ಟ್ ಇರ್ತದೆ ಕೆಲವೊಬ್ರಿಗೆ ಮನೆ ಒಳಗೆ ಕೂತಿದ್ದು ಹೌಸ್ ವೈಫಿಗಾಗಲಿ ಅವ್ರಿಗೆ ಬರೀ ರಿವ್ಯೂ ವಿಡಿಯೋ ನೋಡ್ಬೇಕು ಬರೀ ಅವ್ರಿಗೆ ಇದು ಚಾನಲ್ ಇದ್ರ ಬಗ್ಗೆ ನೋಡ್ಬೇಕು ಹಂಗೆ ಇಂಟ್ರೆಸ್ಟ್ ಇರ್ತದೆ ಒಬ್ಬೊಬ್ರಿಗೆ ಹೆಂಗೆ ಇಂಟ್ರೆಸ್ಟ್ ಇರ್ತದೆ ಇಲ್ಲ ನಾವು ಹಿಂಗೆ ಯೂಟ್ಯೂಬ್ ಟೆಕ್ನಿಕಲ್ ವೈಸ್ ಇವಾಗ ಯೂಟ್ಯೂಬ್ ಇನ್ ಶಾರ್ಟ್ ಹೆಂಗೆ ಎಡಿಟ್ ಮಾಡ್ಬೇಕು ಮೀಶೋ ಒಳಗೆ ಹೆಂಗೆ ನಾವು ಕೊಲಾಬ್ರೇಷನ್ಸ್ ಮಾಡ್ಕೋಬೇಕು ಹೀಗೆಲ್ಲ ಒಬ್ಬೊಬ್ರು ವೀಡಿಯೋಸ್ ಹಾಕ್ಲಿಕ್ಕತ್ತಾರ ಸೊ ಕೆಲವೊಬ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರ್ತದೆ ಕೆಲವೊಬ್ರಿಗೆ ಫುಲ್ ಕುಕ್ಕಿಂಗ್ ಮೇಲೆ ಇರ್ತದೆ ಹಂಗಂತೇಳಿ 20 ಚಾನಲ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಕರೆಕ್ಟ್ ಸೊ ನೀವೇನು ಮಾಡಬೇಕು ಒಂದು ಚಾನಲ್ ಒಳಗೆ ನೀವು 2 ಅಥವಾ 3 ಮಿನಿಮಮ್ ನಿಚ್ ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡಿರಿ ಐ ಡೋಂಟ್ ನೋ ಐ ಆಮ್ ಗೋಯಿಂಗ್ ಇನ್ ಅ ರೈಟ್ ಟ್ರ್ಯಾಕ್ ಆರ್ ನೋ ಇದು ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಮೆಥಡ್ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದ್ದನ್ನ ಹೇಳಿಗತ್ತೀನಿ ನನ್ನ ನಾಲೆಜ್ ಪ್ರಕಾರ ಐ ಆಮ್ ಜಸ್ಟ್ ಹೆಲ್ಪಿಂಗ್ ಯು ಔಟ್ ನೀವು ಸಿಲೆಕ್ಟ್ ಮಾಡಿರಿ ಈ ಕುಕ್ಕಿಂಗ್ ಅಂತೂ ಫುಲ್ ಡಿಫ್ರೆಂಟ್ ಕ್ಯಾಟಗರಿ ಆಗ್ತದೆ ಇಫ್ ಯು ಆರ್ ಗುಡ್ ಎಟ್ ಕುಕ್ಕಿಂಗ್ ಇದು ಒಂದು ಸಪ್ರೇಟ್ ಚಾನಲ್ ಕ್ರಿಯೇಟ್ ಮಾಡಿರಿ ನಾ ಮಾಡೇನಿ ನನ್ನ ಕುಕ್ಕಿಂಗ್ ಚಾನಲ್ ಹೆಸರು ಬಂದುಬಿಟ್ಟು ಅರ್ಪಿತಾಸ್ ಪ್ಯಾರಡೈಸ್ ಅಂತ ಅದ ಅದನ್ನು ನಾನು ಚೇಂಜ್ ಮಾಡ್ಬೇಕಂತ ಮಾಡೇನಿ ಹೆಸರು ಬಿಕಾಸ್ ಸ್ಟಾರ್ಟಿಂಗ್ ನಾ ಏನೋ ಇಂಟೆನ್ಷನ್ಲಿ ಅದನ್ನ ಇಟ್ಟಿದ್ದೆ ಅದೇನೋ ಕನ್ವರ್ಟ್ ಆಗ್ತದೆ ಹಿಂಗೆ ಎಲ್ಲರಿಗೂ ಕನ್ಫ್ಯೂಷನ್ ಇರ್ತದೆ ಯೂಟ್ಯೂಬ್ ಮತ್ತು ಇನ್ಸ್ಟಾ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಆ್ಯಂಡ್ ಫಸ್ಟ್ ಅಂದ್ರೆ ಕನ್ಸಿಸ್ಟೆಂಟಿ ಫಸ್ಟ್ ನಾವು ಏನು ಮಾಡ್ಬೇಕು ನಾನು ಇನ್ಕ್ಲೂಡ್ ಮಾಡೋ ಹೇಳಲಿಗತ್ತೀನಿ ಫಸ್ಟ್ 50 ಆರ್ 60-70 ವಿಡಿಯೋಸ್ ವಿ ಶುಡ್ ನಾಟ್ ಜಡ್ಜ್ ಅವರ್ ಸೆಲ್ಸ್ ಬೇರೆದವ್ರು ನಮಗೆ ಜಡ್ಜ್ ಮಾಡೋಂತ ಬಿಟ್ಬಿಡ್ರಿ ಯಾರು ನಿಮಗೆ ಜಡ್ಜ್ ಮಾಡ್ತಾರೆ ಯಾರ ಕಡೆ ನೆಗೆಟಿವ್ ವೈಬ್ಸ್ ಬರ್ಲಿಕ್ಕತ್ತದ ಸೀದಾ ಅನ್ಫಾಲೋ ಮಾಡಿರಿ ಏನೂ ಫರಕ್ ಬೀಳಂಗಿಲ್ಲ ಓಕೆ ಯಾರು ಅನ್ನೋನ್ ಆಡಿಯನ್ಸ್ ಇರ್ತಾರಲ್ಲ ಅವರ ಭಾಳ ಸಪೋರ್ಟ್ ಮಾಡೋದು ಆ್ಯಂಡ್ ನಿಮ್ಗೆ ಆ್ಯಕ್ಚುಲಿ ಆಕ್ವರ್ಡ್ ಅನ್ನಿಸ್ಬಾರ್ದು ಬಿಕಾಸ್ ಎವ್ರಿ ಒನ್ ಆರ್ ಡೂಯಿಂಗ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎವ್ರಿ ಒನ್ ಆರ್ ಇನ್ ಕಾಂಟೆಂಟ್ ಕ್ರಿಯೇಷನ್ ಎವ್ರಿ ಒನ್ ಆರ್ ಶೋಯಿಂಗ್ ದೇರ್ ಸ್ಟೋರೀಸ್ ನಂಗೆ ಪರ್ಸ್ನಲ್ ಹೇಳಬೇಕಂದ್ರೆ ನನಗೆ ವ್ಲಾಗ್ಸ್ ಇಷ್ಟ ಇಲ್ಲ ಪರ್ಸ್ನಲ್ ಫ್ಯಾಮಿಲಿ ವ್ಲಾಗ್ಸ್ ನಂಗೆ ಇಷ್ಟ ಇಲ್ಲ ಸೊ ನನಗೆ ಇಷ್ಟ ಇರೋದು ನಾನು ರಿವ್ಯೂ ನನ್ನ ಪ್ರಾಡಕ್ಟ್ಸ್ ನಾನು ಜೆನ್ವಿನ್ ಇದ್ರೆ ನಾನು ರಿಕಮೆಂಡ್ ಮಾಡ್ತೀನಿ ನಾನು ರಿವ್ಯೂ ಮಾಡ್ತೀನಿ ಆ್ಯಂಡ್ ಐ ಹ್ಯಾವ್ ಸ್ಟಾರ್ಟೆಡ್ ಅಫಿಲಿಯೇಟ್ ಆಲ್ಸೋ ಸ್ಲೋಲಿ though I have a very less earnings till now but I am sure it will grow if we are consistent so affiliate ಅಲ್ಲಿ ನಾನು ಪ್ರಾಡಕ್ಟ್ ರಿವ್ಯೂ ಮಾಡೋದು ಜೆನ್ವಿನ್ ಮಾಡ್ತೀನಿ ಇನ್ನೊಂದು ಕುಕ್ಕಿಂಗ್ ಸೊ ನಾವು ಕುಕ್ಕಿಂಗ್ ಮತ್ತು ಅಫಿಲಿಯೇಟ್ ಮಿಕ್ಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಸೊ ನಾವು ಕುಕ್ಕಿಂಗ್ ನನ್ನ ಟೈಮ್ ಆದಾಗ ನಾ ಹಾಕ್ತೇನಪ್ಪ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇರ್ತೀವಿ ಟೈಮ್ ಆಗಂಗಿಲ್ಲ ಸೊ ನಾವು ಕುಕ್ಕಿಂಗ್ ಚಾನಲ್ ಬೇರೆ ಇಟ್ಕೊಂಡೇನಿ ಆಮೇಲೆ ನಂಗೆ ಹಿಂಗೆ ಐ ಹ್ಯಾವ್ ಅ ನಾಲೆಜ್ ಆನ್ ಸ್ಕಿಲ್ಸ್ ಕಮ್ಯುನಿಕೇಷನ್ ಸ್ಪೋಕನ್ ಇಂಗ್ಲೀಷ್ ಬಿಕಾಸ್ ಐ ಹ್ಯಾವ್ ಬೀನ್ ಅ ಟ್ರೈನರ್ ದೇರ್ ಫಾರ್ 3 years ಸೊ ಅದು ಎಕ್ಸ್ಪೀರಿಯನ್ಸಿಂದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಲಿಂದ ನಾನು ಇದ್ರೊಳಗೆ ಅದನ್ನು ಮಿಕ್ಸ್ ಮಾಡ್ಬೇಕಂತ ಅಂದ್ಕೊಂಡೆ ಈ ಚಾನಲ್ ಒಳಗೆ ಬಟ್ ಐ ಫೆಲ್ಟ್ ಸೆಷನ್ ವೈಸ್ ನಾನು ಇನ್ ಫ್ಯೂಚರ್ ಕ್ಲಾಸಸ್ ತೊಗೊಳಿಗತ್ರೂ ಐ ಹ್ಯಾವ್ ಸ್ಟಾರ್ಟೆಡ್ ಇಟ್ ವೆರಿ ಸೀರಿಯಸ್ಲಿ ಲೆಟ್ ಸಿ ಇದು ಮಿಕ್ಸ್ ಆದ್ರೆ ಅದು ಎಜುಕೇಷನ್ ರಿಲೇಟೆಡ್ ಸ್ವಲ್ಪ ಸಪ್ರೇಟ್ ಇಡೋಣ ಅಂತ ನಾನು ಎಷ್ಟು ಕನ್ಫ್ಯೂಸ್ ಆದೆ ಸೊ ಹಿಂಗೆ ಆಗ್ತದೆ ಎಲ್ಲರೂ ಇಟ್ಸ್ ವೆರಿ ಕಾಮನ್ ಸೊ ಅದಕ್ಕೆ ನಾನು ಮತ್ತೆ ನಿನ್ನೆ ಸಪ್ರೇಟ್ ಚಾನಲ್ ತೆಗೆದೆ ಹಂಗಂತೇಳಿ ನಾನು 5 ಚಾನಲ್ 6 ಚಾನಲ್ ಒಂದೇ ದಿನ ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಸೊ ಐ ಆಮ್ ಲೈಕ್ ನಾನು ಒಂದು ಸ್ಕೆಡ್ಯೂಲ್ ಮಾಡ್ಕೋತೇನೆ ಆಫ್ಟರ್ ಮೈ ವರ್ಕ್ ನಂದು ಆಫೀಸ್ ವರ್ಕ್ ಮುಗಿದ್ಬಿಟ್ಟು ಆಮೇಲೆ ವೀಕೆಂಡ್ಸ್ ಟೈಮ್ ಇದ್ದಾಗ ನಾನು ಯಾವ್ಯಾವ ಚಾನಲಿಗೆ ಏನೇನು ಹಾಕಬೇಕು ಅಂತೇಳಿ ನಾನು ಲಿಸ್ಟ್ ಮಾಡ್ಕೊಂಡು ಇಟ್ಕೋತೇನೆ ಐ ಆಮ್ ಆಲ್ಸೋ ಇನ್ ಪ್ರೊಸೆಸ್ ಗೈಸ್ ನಾನು ಏನು ದೊಡ್ಡ ಪರ್ಫೆಕ್ಟ್ ಇಲ್ಲ ನಿಮಗೆ ಐಡಿಯಾಸ್ ಕೊಡ್ಲಿಕ್ಕತ್ತೇನೆ ಬಿಕಾಸ್ ಇಟ್ಸ್ ಎವ್ರಿ ಒನ್ಸ್ ಜರ್ನಿ ಲೆಟ್ಸ್ ಮೂವ್ ಟುಗೆದರ್ ಅಷ್ಟೆ ಆ್ಯಂಡ್ ನಾವು ಒಬ್ರಿಗೊಬ್ರು ಮೋಟಿವೇಟ್ ಮಾಡಿದರೆ ಎವ್ರಿ ಒನ್ ವಿಲ್ ಗ್ರೋ ಆ್ಯಂಡ್ ಐ ವಾಂಟ್ ಮೈ ಆಡಿಯನ್ಸ್ ಆಲ್ಸೋ ಟು ಗ್ರೋ ವಿತ್ ಮೀ ಹೂ ಎವರ್ ಈಸ್ ವಾಚಿಂಗ್ ಮೈ ವಿಡಿಯೋ I would like to say you people please like, share and subscribe to my channel and then watch. It is your small subscription is a big motivation for we YouTubers, especially new YouTubers. And that is it. So in a session ಇವಾಗ ನನ್ನ ಸ್ಟೂಡೆಂಟ್ಸಿಗೆ ನಾನು ಆನ್ಲೈನ್ ಸೆಷನ್ ತೊಗೋತಿರ್ತೇನೆ ಝೂಮಿಂದ ಅಥವಾ ಗೂಗಲ್ ಮೀಟಿಂದ
ಅವಾಗ ನಾನು ಇದೇ ಚಾನಲ್ಗೆ ರೆಕಾರ್ಡಿಂಗ್ಸ್ ಹಾಕಿದೆ, ಲೈವ್ ಸೆಷನ್ಸ್ ಹಾಕಿದೆ ಅಂದರೆ ಸರಿ ಕಾಣಂಗಿಲ್ಲ. ಸೊ ಸಮ್ ಪೀಪಲ್ ಆರ್ ನಾಟ್ ಓಕೆ ಇನ್ ಕಮಿಂಗ್ ಆನ್ ದ ಪ್ಲ್ಯಾಟ್ಫಾರ್ಮ್ ಆಫ್ ಸೋಷಲ್ ಮೀಡಿಯಾ. ಸೊ ಅದಕ್ಕೆ ನಾನೊಂದು ಸಪ್ರೇಟ್ ಅದಕ್ಕೆ ತೆಗಿಬೇಕಂತೇಳಿ ಇದು ಮಾಡಿದೆ. ಸೊ ನಾ ಹಂಗಂತೇಳಿ 10 ಚಾನಲ್ ತಗೊಂಡು ಕೂಡ್ಲಿಕ್ಕಾಗಲ್ಲ, ಬಿಕಾಸ್ ವಿ ಕಾಂಟ್ ಮೇಂಟೈನ್, ಟು ಬಿ ಫ್ರ್ಯಾಂಕ್. ಸಾರಿ. ಓಕೆ, ದೆನ್ ಅದಕ್ಕೆ ನಾನು ಏನು ಮಾಡೀನಿ, ಕುಕ್ಕಿಂಗದ್ದು ಬಂದು ನಂದೇ ಹೇಳಲಿಗತ್ತೇನ. ಆ್ಯಂಡ್ ಇದು ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್, ಓವರ್ಕಮಿಂಗ್ ಫಿಯರ್, ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಆಲ್ ದ್ಯಾಟ್ ಒಂದು ತೆಗ್ದೇನಿ. ಅದನ್ನು ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನಿನ್ನೆ ಏನೋ ಓಪನ್ ಮಾಡೇ ನಾನು, ಪ್ಲೀಸ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಲೈವ್ ಸೆಷನ್ಸ್ ತೊಗೋತಿರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಅದ ಸ್ಪೋಕನ್ ಇಂಗ್ಲೀಷ್ ಕಲೀಲಿಕ್ಕೆ, ಲೆಸ್ ಗ್ರಾಮರ್ ಆ್ಯಂಡ್ ಮೋರ್ ಸ್ಪೀಕಿಂಗ್ ವಿತ್ ಡೇ ಟು ಡೇ ಲೈವ್ ಎಕ್ಸಾಂಪಲ್ಸ್. ನೀವು ಮನೆ ಒಳಗೆ ನೀವು ಫ್ರೆಂಡ್ಸ್ ಜೊತೆ, ಆಫೀಸ್ ಒಳಗೆ ಕಲೀಗ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ, ರಿಲೇಟಿವ್ಸ್ ಜೊತೆ, ಅಕ್ಕಪಕ್ಕ ನಿಮ್ದೇನು ಬ್ಯಾಂಕ್ಸಿಗೆ ಹೋಗ್ತೀರಿ, ಹೋಟೆಲಿಗೆ ಹೋಗ್ತೀರಿ, ಶಾಪ್ ಹೋಗ್ತೀರಿ, ಮಾಲ್ಸ್ ಹೋಗ್ತೀರಿ. ಇಫ್ ಯು ವಾಂಟ್ ಟು ಕಮ್ಯುನಿಕೇಟ್ ಸ್ಮೂತ್ಲಿ, ನಿಮಗೆ ಒಬ್ಬೊಬ್ರಿಗೆ ಇಂಗ್ಲೀಷ್ ಬರ್ತಿರ್ತದೆ, ಆದರೂ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಭಾಳ ಫಿಯರ್ ಇರ್ತದೆ. ಸೊ ಎನಿವನ್ ಹೂಮ್ ಯು ಅಪ್ರೋಚ್ ಹಿಂಗೇನ ಅನಿಸ್ತಂದ್ರೆ ಪ್ಲೀಸ್ ಸಜೆಸ್ಟ್. I am conducting maybe from next Saturday. I am arranging the things of free live session. 1 week I want to go for free live session. I want to make the people understand about the concept, what it will be. That will help them grow professional wise and personal wise also. Tips and tricks irtava, many more things to learn, and fun loving activities tara I am intended to teach. So that is that other part. ಈ ಚಾನಲ್ ಒಳಗೆ ನಾನು ರಿವ್ಯೂ ಆ್ಯಂಡ್ ಲೈಕ್ ಯೂಟ್ಯೂಬ್ ರಿಲೇಟೆಡ್ ಇಫ್ ಐ ವಾಂಟ್ ಟು ಗೋ, ಇವಾಗೆಲ್ಲ ವೈರಲ್ ನಡೆದದ್ದು ನೋಡ್ರಿ, ಲೈಕ್ ಇನ್ ಶಾರ್ಟಿಂದ ಹೆಂಗೆ ಎಡಿಟ್ ಮಾಡೋದು, ನಾ ಹೆಂಗೆ ಎಡಿಟ್ ಮಾಡ್ತೇನೆ ಸಿಂಪಲ್ಲಾಗಿ. ಭಾಳ ಹೆಕ್ಟಿಕ್ ಮಾಡ್ಕೊಂಡು ನಾವು ಟೆಕ್ನಿಕಲಿ ನಮ್ಗೆ ಅಷ್ಟು ಇಷ್ಟ ಇಲ್ಲ, ನನಗೆ ಅಷ್ಟು ಇಷ್ಟ ಇಲ್ಲ ಅಂದ್ರೆ ಸಿಂಪಲ್ಲಾಗಿ ನಾವು ಮಾರ್ಕ್ ತೆಗೆದು ನಾವು ನಮ್ಮ ಸೈನ್ ಇನ್ ಮಾಡಿ ಇನ್ ಶಾರ್ಟ್ ಆಗಲಿ, ಬೇರೆ ಏನು ಎಡಿಟಿಂಗ್ ಆ್ಯಪ್ ಒಳಗೆ ನಾ ಹೆಂಗೆ ಮಾಡ್ತೀನಿ. ಆ್ಯಂಡ್ ಎಡಿಟಿಂಗ್ ಆಲ್ಸೋ ಈಸ್ ಅ ಪ್ರೊಸೆಸ್. ನಿಮ್ಗೆ ಒಂದು ದಿನ ಬರೋಂಗಿಲ್ಲ. ನೀವು ಹೆಂಗೆ ವಿಡಿಯೋಸ್ ಪೋಸ್ಟ್ ಮಾಡ್ಕೊತ ಹೋಗ್ತಿರಲ್ಲ, ಹೆಂಗೆ ಎಡಿಟ್ ಮಾಡಿ, ಅವಾಗ ನೀವು ಹಂಗಂಗೆ ಜಾಸ್ತಿ ಚಲೋ ಎಡಿಟ್ ಮಾಡಿ ಕಲ್ಕೋತ ಹೋಗ್ತೀರಿ. ಆ್ಯನಿಮೇಷನ್ ಆಗಲಿ, ಎಫೆಕ್ಟ್ ಕೊಡೋದಾಗಲಿ, AI ವಿಡಿಯೋಸ್ ಆಗಲಿ, ಶಾರ್ಟ್ಸ್ ಆಗಲಿ, ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಲಿಂಕ್ ಹೆಂಗೆ ಕ್ರಿಯೇಟ್ ಮಾಡೋದು, ಅಸೋಸಿಯೇಟ್ ಲಿಂಕ್ ಪ್ರೋಗ್ರಾಮ್ ಹೆಂಗೆ ತೊಗೊಳೋದು, ರಿವ್ಯೂ ಪ್ರಾಡಕ್ಟ್ಸ್, ಅದಕ್ಕೆ ನಾವು ಮೀಶೋದು ಸ್ಪೆಷಲಿ ಭಾಳ ನಡೆದದೀಗ, ಮೀಶೋ ಕ್ರಿಯೇಟರ್ ಕ್ಲಬ್ ಹೆಂಗೆ ಜಾಯಿನ್ ಮಾಡೋದು. ದೀಸ್ ಟೈಪ್ ಆಫ್ ನಾಲೆಜಬಲ್ ವಿಡಿಯೋಸ್ ವಿಚ್ ಐ ನೋ I would like to share in this channel, in this platform. ಅಷ್ಟೇ ಹೇಳ್ತೀನಿ. ವಾಟ್ ಎವರ್ ನಾಲೆಜ್ ಐ ಹ್ಯಾವ್, ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ಶೇರ್ ಇಟ್ ವಿತ್ ಯು ಪೀಪಲ್. ಪ್ಲಸ್ ರಿವ್ಯೂ ವಿಡಿಯೋಸ್ ಇವೆರಡಂತೂ ಮೇನ್ ಇರ್ತದೆ. ಸೊ ಇದ್ರ ಚಾನಲ್ ಅಂತೂ ಕ್ಲಿಯರ್ ಆಯ್ತು. ಸೊ ನಾ ಮತ್ತಿಗೆ ನಾ ರಿವ್ಯೂಗೆ ಒಂದು ಇದಕ್ಕೊಂದು ಕ್ಲಿಯರ್ ಮಾಡ್ಕೊಂಡು ಕೂತು ನಂದು ತಲೆ ಫುಲ್ ಔಟ್ ಆದಂಗೆ ಆಗ್ತದೆ. ದಟ್ ಈಸ್ ಇಟ್. ಅದು ನಂದು ಏನಾಗಿದೆ, ಇನ್ಸ್ಟಾ ಪೇಜು ನಾ ಬೇರೆ ಬೇರೆ ಪೇಜಸ್ ಮಾಡ್ಬೇಕಂತ ಮಾಡಿ, ದಟ್ ಈಸ್ ಲೇಟರ್ ಪಾರ್ಟ್. ಅದು ಬಿಡ್ರಿ, ಆಮೇಲೆ ಮಾತಾಡೋಣ. ಸೊ ಇನ್ಸ್ಟಾ even I am also like used to ಅಷ್ಟು ಕ್ಲಿಯರ್ ಇಲ್ಲ ನಾನಿನ್ನು, ಬಟ್ ಐ ಆಮ್ ಡೂಯಿಂಗ್ ಇಟ್ ಮೈ ಲೆವೆಲ್ ಬೆಸ್ಟ್, ಆ್ಯಂಡ್ ಬೈ ಗೈಡೆನ್ಸ್, ಬೈ ಹೆಲ್ಪ್ ಆಫ್ ದ ಫ್ಯಾಮಿಲಿ ಮೆಂಬರ್, ವಾಟ್ ಎವರ್ ಇಟ್ ಈಸ್, ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ನನ್ನ ಕಡೆ ಏನೇನು ಹೆಲ್ಪ್ ಆಗ್ತದೆ ನಾನು ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ಪ್ಲ್ಯಾಟ್ಫಾರ್ಮಾಗಿ ಶೇರ್ ಮಾಡ್ತೀನಿ. ಸೊ ದಟ್ ನನ್ನ ಕಡೆಯಿಂದ ಏನಾರ ಹೆಲ್ಪ್ ಆದರೆ ಯು ಕ್ಯಾನ್ ಡೆಫಿನೆಟ್ಲಿ ಅಪ್ಲೈ ಇಟ್ ವಿತ್ ಯೋರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಆಲ್ಸೋ. ನೆಕ್ಸ್ಟ್ ಪಾರ್ಟು ದಟ್ ಈಸ್ ಇಟ್. ನಾನು ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಗೆಲ್ಲರಿಗೂ ನನ್ನ 3 ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ. ಆ್ಯಂಡ್ ಜಸ್ಟ್ ನಾನು ನಿಮ್ಗೆ ಒಂದು ಮೋಟಿವೇಟ್ ಮಾಡ್ತೀನಿ, ಕನ್ಸಿಸ್ಟೆಂಟ್ ಇರ್ರಿ ಅಷ್ಟು. ನಾವೆಲ್ಲರೂ ಕನ್ಸಿಸ್ಟೆಂಟ್ ಇದ್ರೇ, ನಾಟ್ ಓನ್ಲಿ ಈ ವರ್ಕ್ ಒಳಗೆ ಅಷ್ಟೇ ಅಲ್ಲ, ಯಾವುದೇ ವರ್ಕ್ ಒಳಗೆ ಆಫೀಸ್ಗೆ ಹೋಗ್ತೀವಿ, ನಾವು ಒಂದು ದಿನ ಒಳಗೆ ಕೊಡ್ತಾರೇನು ಸ್ಯಾಲ್ರಿ? 1 ಮಂತ್ ನಾವು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ನಾವು ವರ್ಕ್ ಮಾಡ್ತೀವಿ, ಮುಂಜಾನೆಯಿಂದ ಹಗಲು ರಾತ್ರಿ ಸಂಜೆ ಮಟ್ಟ ವರ್ಕ್ ಮಾಡ್ತೇವೆ. ನೆಕ್ಸ್ಟ್ ಮಂತ್ ಆ ಡೇಟ್ ಆದಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಸ್ಯಾಲ್ರಿ, ಕರೆಕ್ಟ್? ಅದೇ ಥರ ತಿಳ್ಕೊರಿ. ಇನ್ನೊಂದು ಎಕ್ಸಾಂಪಲ್, ಸ್ಕೂಲಿಂಗ್ ಮಾಡಿದ್ವಿ ನಾವು, ಫಸ್ಟಿಂದ ಅಥವಾ ಕಿಂಡರ್ ಗಾರ್ಡನಿಂದ, LKGಯಿಂದ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಮುಗಿಸಿದ್ವಿ. ನಾವೇನಾರು ಇನ್ ರಿಟರ್ನ್ ಏನಾರು ಇದು ಮಾಡಿದ್ವಿ. ಓಕೆ, ನಮ್ಗೆ ಎದಕ್ಕೆ ನಾವು ಮಾಡಿದ್ವಿ? ನಮ್ಗೆ ಜಾಬ್ ಸಿಗ್ತದಪ್ಪ, ನಾ ಕರಿಯರೋಗಿ ಸೆಟ್ ಆಗ್ತೇವಪ್ಪ, ಏನೋ ಒಂದು ಬಿಸ್ನೆಸ್ ಮಾಡ್ಬೋದಪ್ಪ, ಕಾಂಟೆಂಟ್ ಕ್ರಿಯೇಷನ್ ಅಂತೂ ಅವಾಗ ಇನ್ನೂ ಅಷ್ಟು ಇರಲೂ ಇಲ್ಲ. ಸೊ ಏನೋ ಒಂದು ಮಾಡ್ಬೇಕು, ಏನೋ ಒಂದು ಅರ್ನಿಂಗ್ ಮಾಡ್ಬೇಕು, ಏನೋ ಒಂದು ಸೆಲ್ಫ್ ಸ್ಯಾಟಿಸ್ಫೈಡ್ ಇರಬೇಕು ಅಂತೇಳಿ ಮಾಡೇವಿ. ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ ಆದಮೇಲೆ ಮುಗಿದ್ಮೇಲೆ ನಮ್ಗೆ ಯಾರು ಅಮೌಂಟ್ ಕೊಡ್ತಾರಪ್ಪ, ಸ್ಯಾಲ್ರಿ ಕೊಡ್ತಾರಪ್ಪ ಅಂತ ನಾವು ಏನಾರು ವಿಚಾರ ಮಾಡಿದ್ವಿ. ಇದು ಒಂದೇ ಮೋಟಿವೇಶನಿಂದ ನಾವು ಯೂಟ್ಯೂಬ್ ಅಥವಾ ಸೋಷಲ್ ಮೀಡಿಯಾ ಯಾವುದೇ ಪೇಜ್ ಇರಲಿ, ಫೇಸ್ಬುಕ್, ಲಿಂಕ್ಡ್ಇನ್, ಯೂಟ್ಯೂಬ್, ಟೆಲಿಗ್ರಾಮ್, ಇನ್ಸ್ಟಾ, ಏನೇ ಇರಲಿ ನಾವು ಬಿಡಬಾರ್ದು. ವಿ ಶುಡ್ ಬಿ ಸೆಲ್ಫ್ ಮೋಟಿವೇಟೆಡ್. ನಾವು ಸೆಲ್ಫ್ ಮೋಟಿವೇಟ್ ಆಗಿ ಮೇ ಬಿ 3 to 4 months ಅಂತಾರೆ, ಒಬ್ಬೊಬ್ರು 6 months ತೊಗೋತಾರೆ, ಒಬ್ಬೊಬ್ರು 3 years ತೊಗೊಂಡು ಆಮೇಲೆ ಮೊನಿಟೈಸ್ ಆಗೈತೆ ಚಾನಲ್ ಎಷ್ಟೊಂದು ಜನದ್ದು. ಹಂಗಂತೇಳಿ ನಾವು ಡಿಸ್ಕರೇಜ್ ಆಗಬಾರ್ದು. ಅವ್ರಿಗೆ 3 years ಆಗಿರ್ಬೋದು, ನಮಗೆ 3 months ಆಗ್ಬೋದು.
ಸೊ ಅವ್ರಿಗೆ 3 ಮಂತ್ಸ್ ಆಗಿರ್ಬೋದು, ನಮಗೆ ಸ್ವಲ್ಪ 6 ಮಂತ್ಸ್ ಆಗ್ಬೋದು, ನೋ ಪ್ರಾಬ್ಲಮ್. ಜರ್ನಿ ಹೋಗ್ತಿರ್ಬೇಕು, ಪ್ರೊಸೆಸ್ ಮಾಡ್ತಿರ್ಬೇಕು. ಸೊ ಐ ಆಮ್ ಆಲ್ಸೋ ಲೈಕ್ ನಾನು ಹಾಕ್ಬೇಕು ವಿಡಿಯೋಸ್ ಅಂತ ಮೋಟಿವೇಟ್ ಮಾಡ್ಕೊಳಿಗತ್ತೀನಿ. ಐ ಆಮ್ ಆಲ್ಸೋ ಲೈಕ್ ಇನ್ ಟು ದ್ಯಾಟ್ ಪ್ರೊಸೆಸ್ ಓನ್ಲಿ. ಶಾರ್ಟ್ಸ್ ಎರಡೇನೋ ಹಾಕ್ಬೇಕಂತಾರೆ ನನ್ನ ರಿಸರ್ಚ್ ಪ್ರಕಾರ. ಆ್ಯಂಡ್ ಅಲ್ಗೋರಿದಮ್ ಟೆಕ್ನಿಕಲಿ ಅದು ಇದು ಅಂಥೇಳಿ ಇನ್ನೊಂದು ಸ್ವಲ್ಪ ಟೆನ್ಷನ್ ತೊಗೊಂಡು ಬೇಡ. ನನ್ನ ಕೆಲಸ ನಾವು ಪೋಸ್ಟ್ ಮಾಡೋಣ, ಮುಂದಿನ ಹಾಕೋತಿರ್ತದೆ. ಆ್ಯಂಡ್ ಶಾರ್ಟ್ಸ್ 2 ಹಾಕಬೇಕು, ಲಾಂಗ್ ವಿಡಿಯೋ ಡೈಲಿ. ಎಲ್ಲರೂ ಅಂತಾರೆ ವೀಕ್ಲಿ 2 to 3 ಟೈಮ್ಸ್ ಹಾಕ್ರಿ ಲಾಂಗ್ ವಿಡಿಯೋ. ನೋ, ಐ ಸಜೆಸ್ಟ್ ನೀವು ಡೈಲಿ 1 ಲಾಂಗ್ ವಿಡಿಯೋ ಹಾಕ್ರಿ. ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇದ್ರೊಳಗೆ ಐ ವುಡ್ ಲೈಕ್ ಟು ಆ್ಯಡ್, ಇಫ್ ಯು ಆರ್ ವರ್ಕಿಂಗ್ ಪ್ರೊಫೆಷ್ನಲ್ ಲೈಕ್ ಅಸ್, ನೀವೇನು ಮಾಡಿರಿ, ಸ್ಯಾಟರ್ಡೇ ಸಂಡೇ ಅಥವಾ ಸ್ಯಾಟರ್ಡೇ ಹಾಫ್ ಡೇ ಆಫೀಸ್ ಇರ್ತದೆ, ಒಬ್ಬೊಬ್ರಿಗೆ ಫುಲ್ ಹಾಲಿಡೇ ಇರ್ತದೆ, ಸಂಡೇ ಸ್ಯಾಟರ್ಡೇ ಜಸ್ಟ್ ಮೇಕ್ 1 or 2 hours ಟೈಮ್ ಫ್ರೀ ಫಾರ್ ಯು. 1 ವೀಕದ್ದು ಮೇ ಬಿ 5-6 ವಿಡಿಯೋ ಆಗಲಿಲ್ಲ ಅಂದರೆ 4 to 5 ವಿಡಿಯೋ ನೀವು ಶೂಟ್ ಮಾಡಿ, ಕಾಂಟೆಂಟ್ ಪ್ರಕಾರ ಕ್ರಿಯೇಟ್ ಮಾಡಿ, ಎಡಿಟ್ ಮಾಡಿ ರೆಡಿ ಇರ್ರಿ. ಆಮೇಲೆ ನೀವು ಯೂಟ್ಯೂಬ್ ಒಳಗೆ ಅನ್ಲಿಸ್ಟ್ ಮಾಡಿಡ್ಬೋದು, ಇಲ್ಲಾಂದ್ರೆ ಪಬ್ಲಿಕ್ ಒಳಗೂ ನೀವು ಪ್ರೀಮಿಯರ್ ಟೈಮ್ ಸೆಟ್ ಮಾಡಿ ನೀವು ಈ ಟೈಮಿಗೆ ಪೋಸ್ಟ್ ಮಾಡಂತ ಯೂಟ್ಯೂಬ್ ಒಳಗೆ ಸೆಟ್ಟಿಂಗ್ ಮಾಡಿಡ್ಬೋದು. ಫಾರ್ ಎಕ್ಸಾಂಪಲ್ ಟುಡೇ 17th or 18th, ನೀವು 21st ಒಂದು ವಿಡಿಯೋ ಪೋಸ್ಟ್ ಮಾಡೋದದ ಅಂದರೆ 21st ಡೇಟ್ ಹಾಕಿ, ಯಾವ ಟೈಮಿಗೆ 5 o'clock 4 o'clock ಆ್ಯಸ್ ಪರ್ ಯುವರ್ ಆಡಿಯನ್ಸ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಟ್ರ್ಯಾಕಿಂಗ್ ನಿಮ್ದು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ರಿ. ನಾನು ಅದನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋ ಒಳಗೆ ಆ್ಯಡ್ ಮಾಡ್ತೀನಿ, ಯೂಟ್ಯೂಬ್ ಸ್ಟುಡಿಯೋ ಹೆಂಗೆ ಚೆಕ್ ಮಾಡೋದಂತ. ಸೊ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ನಿಮ್ದು ಯಾವಾಗ ಹೈ ರೇಟಿಂಗ್ಸ್ ಗ್ರಾಫ್ ಅದ ಅದ್ರ ಪ್ರಕಾರ ನೀವು ಟೈಮಿಂಗ್ ಸೆಟ್ ಮಾಡಿ, ನೀವು ಟೈಮ್ ಸೆಟ್ ಮಾಡಿ ಇಟ್ಟರೆ 20th ಕರೆಕ್ಟ್ 5 o'clock ಟೈಮ್ ಸೆಟ್ ಮಾಡಿದ್ರೆ 20th 5 o'clock ನಿಮ್ದು ಅಪಾಪ್ಲೆ ವಿಡಿಯೋ ಪೋಸ್ಟ್ ಆಗ್ತದೆ. ನೀವು ಚೆಕ್ ಮಾಡೋದು ನೆಸಸರಿ ಇಲ್ಲ, ಜಸ್ಟ್ ಹ್ಯಾಶ್ಟ್ಯಾಗ್, ಡಿಸ್ಕ್ರಿಪ್ಷನ್, ಲೊಕೇಶನ್, ಹೆಡ್ ಟೈಟಲ್, ಹುಕ್ ಅಂತೂ ನೀವು ವಿಡಿಯೋ ಒಳಗೆ, ಆಮೇಲೆ ನಿಮ್ದು ಥಂಬ್ನೇಲ್ ರೆಡಿ ಮಾಡಿ ಪೋಸ್ಟ್ ಮಾಡಿಡ್ರಿ, ಅದಂತನೇ ಪೋಸ್ಟ್ ಆಗ್ತದೆ. ಸೊ ಯೂಟ್ಯೂಬ್ ವಿಲ್ ಡೂ ಇಟ್ಸ್ ವರ್ಕ್. ನೀವು ಅದು ಅದಾವ ದಿನಾನ ಹೋಗಿ ಪೋಸ್ಟ್ ಮಾಡಬೇಕಿಲ್ಲ. ನಾನು ಎಷ್ಟೊಂದು ವೀಡಿಯೋಸ್ ನಾನು ಟೈಮ್ ಸೆಟ್ ಮಾಡಿಟ್ಟೇನಿ, ನಂಗೆ ಅದು ನೆನಪೇ ಇರೋಂಗಿಲ್ಲ ನಾ ಈ ಟೈಮಿಗೆ ಅದು ಪೋಸ್ಟ್ ಆಗ್ತದೆ ಅಂಥೇಳಿ. ನಾನು 4 ದಿನದ ವಿಡಿಯೋ ಮೊದಲೇ ಪೋಸ್ಟ್ ಮಾಡಿಟ್ಟಿರ್ತೀನಿ, ಆ ಟೈಮಿಗೆ ಕರೆಕ್ಟ್ ಪೋಸ್ಟ್ ಆಗ್ತದೆ. ಸೊ ಯೂಟ್ಯೂಬ್ ಈಸ್ ಹೆಲ್ಪಿಂಗ್ ಅಸ್ ಇನ್ ದ್ಯಾಟ್ ವೇ ಆಲ್ಸೋ. ಸೊ ವೈ ನಾಟ್ ವಿ ಕ್ಯಾನ್ ಮೇಕ್ ಬೆಸ್ಟ್ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ. ಇವಾಗ ಎಲ್ಲನೂ ಸೋಷಿಯಲ್ ಮೀಡಿಯಾ ಒಳಗೆ ಇಷ್ಟು ಬೆಸ್ಟ್ ಯೂಸ್, ವಿ ಕ್ಯಾನ್ ಜಸ್ಟ್ ಮೇಕ್ ಅ ಬೆಸ್ಟ್ ಯೂಸ್. ಜಸ್ಟ್ ಒನ್ ಥಿಂಗ್ ಈಸ್ ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್. ಯಾರೇನು ಅಂತಾರೆ, ಯಾರೇನು ಅನ್ಕೋತಾರೆ, ನಿಮ್ಗೆ ಗೊತ್ತಿದ್ದವರು ಅಲ್ಬೆಟ್ಟಾದಾಗ ಹಿಂಗೆ ಅಂತಾರೆ ನಾವೆಲ್ಲ ಬರ್ತಾವೆ ತಲೆ ಒಳಗೆ, ನಮಗೂ ಬರ್ತಾವೆ. ಬಟ್ ವಿ ಶುಡ್ ಅವಾಯ್ಡ್ ಥಿಂಕಿಂಗ್ ದ್ಯಾಟ್ ನಮ್ಮ ಕೆಲಸ ನಾವು ಮಾಡ್ಬೇಕು ಅಷ್ಟು. ಸೊ ಐ ಆಮ್ ಆಲ್ಸೋ ಲೈಕ್, ನನಗೂ ನೀವು ಸ್ವಲ್ಪ ಮೋಟಿವೇಟ್ ಮಾಡಿರಿ. ನಾನೇನು ದೊಡ್ಡ ದೀಡ್ ಪಂಡಿತ್ ಕತೆ ಹೇಳಲಿಗತ್ತಿಲ್ಲ, ನನಗೂ ಮೋಟಿವೇಟ್ ಮಾಡಿರಿ. ಪೋಸ್ಟ್ ಒಂದೊಂದ್ಸತಿ ವಿಡಿಯೋಸ್ ಬರಲಿಲ್ಲ ಅಂದ್ರೆ ಯಾಕೆ ವಿಡಿಯೋ ಬಂದಿಲ್ಲ ಅಂತ ಹಾಕ್ರಿ, ಕಮ್ಯುನಿಟಿ ಪೋಸ್ಟ್ ಒಳಗೆ ಕಮೆಂಟ್ ಹಾಕ್ರಿ. ನನಗೂ ನೆನಪಾಗ್ತದೆ, ನಾ ವಿಡಿಯೋ ಮಾಡಿಲ್ಲ, ಮಾಡ್ಬೇಕು, ನಾ ಇಷ್ಟೆಲ್ಲ ಭಾಷಣ ಮಾಡಿದ್ದೆ ಅಂಥೇಳಿ. ಸೊ ಯಾ, ದ್ಯಾಟ್ ಈಸ್ ಇಟ್. ಐ ಜಸ್ಟ್ ವಾಂಟೆಡ್ ಟು ಗಿವ್ ಎ ಸ್ಮಾಲ್ ಮೋಟಿವೇಶನ್ ಕೈಂಡ್ ಆಫ್ ವಿಡಿಯೋ ದ್ಯಾಟ್ ಕ್ಯಾನ್ ಹೆಲ್ಪ್ ನ್ಯೂ ಯೂಟ್ಯೂಬರ್ಸ್ ಕಮ್ ಅಪ್. ಸೊ ಇನ್ನೊಂದು ಚಾನಲ್ಲು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇಂಗ್ಲೀಷ್ ಸೆಷನ್ಸ್ನ ಲೈವ್ ಸೆಷನ್ಸು ತೊಗೋತಿರ್ತೀನಿ. ಆಲ್ರೆಡಿ ನಾನು 1 ಸೆಷನ್ನ ಆಲ್ರೆಡಿ ತೊಗೊಂಡೇನಿ, ಬಟ್ ಅದನ್ನ ಪೋಸ್ಟ್ ಮಾಡಿಲ್ಲ ಬಿಕಾಸ್ ಮೈ ಸ್ಟೂಡೆಂಟ್ಸ್ ವರ್ ನಾಟ್ ಕಂಫರ್ಟೇಬಲ್. ಆನ್ಲೈನ್ ಇರ್ತದೆ ನಂದು, ಆಫ್ಲೈನ್ ಇಲ್ಲ. ಆನ್ಲೈನ್ 1 hour 1.5 hour ಅಷ್ಟೇ ಇರ್ತದೆ. ಸ್ಟಾರ್ಟಿಂಗ್ ವರ್ಕ್ಶಾಪ್ ಇದ್ರೆ ಫ್ರೀ ವರ್ಕ್ಶಾಪ್ ಜಸ್ಟ್ ½ an hour ಇರ್ತದೆ ಅಷ್ಟು. ಆ್ಯಂಡ್ ಅದು ಪೇಯ್ಡ್ ಸಬ್ಸ್ಕ್ರಿಪ್ಷನ್ಸ್ ಅವೆಲ್ಲ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಜಸ್ಟ್ ಒನ್ಸ್ ದೇ ಆರ್ ಅವೇರ್ ಆಫ್ ಮೈ ಸೆಷನ್ಸ್ ಆ್ಯಂಡ್ ಸಿಲೆಬಸ್ ಆ್ಯಂಡ್ ಆಲ್ ದ ಥಿಂಗ್ಸ್, ಸಿಲೆಬಸ್ ಎಲ್ಲ ಡನ್ ಪ್ರಿಪೇರ್ಡ್ ಅದ, ದೆನ್ ಐ ಕ್ಯಾನ್ ಜಸ್ಟ್ ಎಕ್ಸ್ಪ್ಲೇನ್ ದೆಮ್ ದ ಥಿಂಗ್ ಆ್ಯಂಡ್ ಇಫ್ ಎನಿವನ್ ಈಸ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಜಾಯಿನ್. ಸೊ ಕಮೆಂಟ್ ಡೌನ್ ಜಾಯಿನ್ ಅಂತ ಕಮೆಂಟ್ ಮಾಡಿರಿ, ಅಂದ್ರೆ ನಂಗೆ ಗೊತ್ತಾಗ್ತದೆ ನೀವು ಅದು ಚಾನಲಿಗೆ, ಅದು ಸ್ಪೋಕನ್ ಇಂಗ್ಲೀಷ್ ಅದ, ಕಮ್ಯುನಿಕೇಷನ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಓವರ್ಕಮ್, ಅರ್ಪಿತಾಸ್ ಅಕಾಡೆಮಿ ಅಂತದ, ಆ ಚಾನಲಿಗೆ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಅಂದರೆ ಇಲ್ಲಿ ನೀವು ಕಮೆಂಟ್ ಜಾಯಿನ್ ಅಂತ ಮಾಡಿದ್ರೆ ನಾನು ಅದ್ರ ಬಗ್ಗೆ ನಿಮ್ಮ ಡೀಟೇಲ್ಸ್ ಶೇರ್ ಮಾಡ್ತೀನಿ ಪರ್ಸ್ನಲಿ. ಸೊ ಐ ಆಮ್ ಥಿಂಕಿಂಗ್ ಟು ಸ್ಟಾರ್ಟ್ ದ್ಯಾಟ್ ಬಿಕಾಸ್ ನಂಗೆ ಭಾಳ ಜನ ರಿಕ್ವೆಸ್ಟ್ ಮಾಡಿದ್ರು ಟು ಸ್ಟಾರ್ಟ್ ದ್ಯಾಟ್. ಐ ಆಮ್ ಆಲ್ಸೋ ಮೋಟಿವೇಟಿಂಗ್, ನಾನು ಟೈಮ್ ಇದ್ದಾಗ ನಾನು ಮಾಡ್ಬೇಕಂತ ಮಾಡೀರಿ. ಲೆಟ್ ಸಿ ಹೌ ಇಟ್ ವರ್ಕ್ಸ್. ಅದೇ ಕನ್ಫ್ಯೂಸ್ ಆಗಬಾರ್ದು, ನಾನು ಭಾಳ ಕನ್ಫ್ಯೂಸ್ ಆಗ್ತಿದ್ದೆ. ಈಗ ನಾನು ಕ್ಲಿಯರ್ ಅದ, ನಾನು ಇದನ್ನು ಮಾಡ್ಬೇಕಂತ ಸ್ವಲ್ಪ ಆಫ್ಟರ್ 6 to 7 months ಆಫ್ ಕನ್ಫ್ಯೂಷನ್ ನಾನು ಕ್ಲಿಯರ್ ಟ್ರ್ಯಾಕಿಗೆ ಬಂದೇನೆ. ಈ ಚಾನಲು ಇದ ವಿಡಿಯೋಸ್ ಹಾಕ್ಬೇಕು, ಈ ಚಾನಲು ಇದು ಹಾಕ್ಬೇಕಂತ ಹೇಳಿ. ಸೊ ಲೆಟ್ಸ್ ಮೋಟಿವೇಟ್ ಈಚ್ ಅದರ್, ಲೆಟ್ಸ್ ಗ್ರೋ ಟುಗೆದರ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಇನ್ನೊಂದು ChatGPT ಒಳಗೆ ಥಂಬ್ನೇಲ್ ಕ್ರಿಯೇಟ್ ಮಾಡಿ ಹೆಂಗೆ ಪ್ರಾಂಪ್ಟ್ ಬರೋದು ಮಾಡಬೇಕು ಅಂಥೇಳಿ ನೀವು ಏನಾರು ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಕಲಿಯೋದು ಹೇಳ್ರಿ, ಅದು ನಿಮಗೆ ನಾನು ನೆಕ್ಸ್ಟ್ ಸೆಷನ್ ಒಳಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಮತ್ತು ಕಮೆಂಟ್ ಮಾಡಿರಿ ಯಾವ ಟೈಪ್ನ ವಿಡಿಯೋಸ್ ಮಾಡ್ಬೋದು ಅಂಥೇಳಿ ಕಮೆಂಟ್ ಮಾಡಿರಿ, ನನಗೂ ಐಡಿಯಾಸ್ ಬರ್ತಾವೆ, ನಿಮಗೂ ಹೆಲ್ಪ್ ಆಗ್ತದೆ. ಸೊ ನಿಮ್ಮ ಕಡೆಯಿಂದ ಏನಾರು ಕಲಿಯೋದಿದ್ರೆ ನನಗೂ ಪ್ಲೀಸ್ ಕಮೆಂಟ್ ಮಾಡಿರಿ. ಐ ಆಮ್ ಆಲ್ಸೋ ವೆರಿ ಓಪನ್ ಟು ಲರ್ನ್ ಆ್ಯಂಡ್ ಟೀಚ್. ಸೊ ಇದು ಹೇಳ್ತಾ ನನ್ನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.
ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಓಕೆ, ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಅ ನೈಸ್ ಡೇ.